ಈ ಮೀಟು ನಿಮಗೆ ಟಚ್ ಆಗಿಲ್ವಾ ಸರ್? ಯಾರಿದ್ದಾರೆ ಸರ್ ಮೀಟ್ ಮಾಡಕ್ಕೆ ಸಿಕ್ಕಿದ್ರೆ ಸೂಪರ್ ಹಿಟ್ ಡೈರೆಕ್ಟರ್ ಒಂದು ನನ್ನ ಹತ್ರ ಯಾಕೆ ನೀವು ಹೇಳಲ್ಲ ಅಂತ. ಅಯ್ಯಯ್ಯೋ ಸರ್, ನಮ್ಗೆ ಶೂಟಿಂಗ್ 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 ಕತೆ 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 ನಾವು ಪರ್ಚ್ಕೊಳಕ್ ಹೋಗಿಲ್ಲ. ವಿಷ್ಣು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಗೊತ್ತಾ? ಯಾರಿಗೂ ಆತ್ಮೀಯ, ಬಹಳ ಆತ್ಮೀಯ. ಬದುಕಿದ್ದಾಗ್ಲೂ ಸರಿ, ಆತ ಸತ್ತ ಮೇಲೂ ಸಹ ಒಂಥರ ದುರಂತ ನಾಯಕ ಅಂತಾನೆ ನಾನು ಹೇಳ್ಬೋದು. ಬಹಳ ನೋವಿದೆ. ನನ್ನ ತಾಯಿ ಸಾವನ್ನ ಅವರು ಯಾವ ರೀತಿ ನನಗೆ ಹೇಳಿದ್ರು ಅನ್ನೋದೇ ಇವತ್ತು ನೆನೆಸ್ಕೊಂಡು ನಾನು ಕಣ್ಮುಂದೆ ಇದೆ. ಸಿಂಹಜೋಡಿ ಶೂಟಿಂಗ್ ನಲ್ಲಿ 1980 ಲೈಟ್ ಆಫ್ ಮಾಡಿಲ್ಲ ನಾನು. ಯಾಕೆ ವಿಷ್ಣು? ಇಲ್ಲಪ್ಪ ಸ್ವಲ್ಪ ನಿಲ್ಸು, ಶೂಟಿಂಗ್ ಸ್ಟಾಪ್ ಮಾಡು. ನೋಡಿ ಯಾಕೆ ವಿಷ್ಣು ಏನಾಯ್ತು, ಯಾಕೆ ಶೂಟಿಂಗ್ ಬೇಡ ಅಂತೀರ ನಿಲ್ಸ್ರೆ? ಇಲ್ಲ ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡು. ಹಾಗೆ ತಪ್ಕೊಂಡು ಹೊಡ್ತಾರೆ. ಅವ್ರ ಕಣ್ಣಲ್ಲಿ ನೀರು. ಯಾಕೆ ವಿಷ್ಣು ಆಡ್ತಾ ಇದ್ದೀರಾ? ಸ್ವಲ್ಪ ಅದನ್ನ ಮಾಡು, ನಿಮ್ಮ ತಾಯಿಯವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ತಾಯಿ ಸಮಾಧಾನ ಮಾಡ್ಕೊ ದಯವಿಟ್ಟು ನಿಮ್ಮ ತಾಯಿ ತೀರೋಗಿದ್ದಾರೆ ಅಂತೆ. ನಿಮ್ಮ ಅಣ್ಣವ್ರು ಫೋನ್ ಮಾಡಿದ್ದಾರೆ ಆಫೀಸ್ಗೆ, ನೀವು ಹೊರಡಿ ಅಂದ್ರೆ ಶೂಟಿಂಗ್ ಕಳ್ಸಿ. ಈ ಮೀಟು ನಿಮಗೆ ಟಚ್ ಆಗಿಲ್ವಾ ಸರ್? ಯಾರಿದ್ದಾರೆ ಸರ್ ಮೀಟ್ ಮಾಡಕ್ಕೆ ಸಿಕ್ಕಿದ್ರೆ ಸೂಪರ್ ಹಿಟ್ ಡೈರೆಕ್ಟರ್ ಒಂದು ಅಡ್ಜಸ್ಟ್ ಮಾಡೋಣ ಅಂತ ಹೇಳಿ ಬಂದು ಮೈ ಮೇಲೆ ಕೈ ಹಾಕೋದು ಇಂತ. ನನ್ನ ಹತ್ರ ಯಾಕೆ? ನಮ್ಮ ಹತ್ರ ಯಾಕೆ ಅಂತಂದ್ರೆ ನನ್ನ ಹತ್ರ ಯಾಕೆ ನೀವು ಹೇಳಲ್ಲ ಅಂತ. ಅಯ್ಯಯ್ಯೋ ಸರ್, ನಮ್ಗೆ ಶೂಟಿಂಗ್ 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 ಕತೆ 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 ನಾವು ಪರ್ಚ್ಕೊಳಕ್ ಹೋಗಿಲ್ಲ. ಬಟ್ ಹೆಣ್ಮಕ್ಳನ್ನೆಲ್ಲ ಫಸ್ಟು ನಮ್ಮ ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ಟಿರ್ಬೇಕು. ದೇ ಹ್ಯಾವ್ ಟು ಕೋಆಪರೇಟ್ ನಮ್ಮ ಜೊತೆ ಸರ್. ಅದಕ್ಕೆ ಯಾವ ಹೀರೋಯಿನ್ ಬರಲಿ ನಮ್ಮ ಜೊತೆ ನೀಟಾಗಿ. ಈ ವಿಷ್ಣು ಮಾಡಿದಾಗ ಕೂಡ ಶಿಲ್ಪಾ ಶೆಟ್ಟಿ ರವಿಚಂದ್ರನ್ ಶೂಟ್ ಮಾಡಿದಾಗ ನೀವೇ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಏರ್ಪೋರ್ಟಿಂದ ಬಂದು ಹೋಗೋವರೆಗೂ ಜೊತೆಲಿ ಇದ್ಕೊಂಡೆ. ಹಿಂದಿ ಮಾತಾಡೋದು, ಇಂಗ್ಲೀಷ್ ಮಾತಾಡೋದು, ಅವ್ರು ಕನ್ನಡ ಬರ್ತಿರ್ಲಿಲ್ಲ. ಹಾಗೆ ನನ್ನ ಸಿನಿಮಾದಲ್ಲಿ ಮಾಡೋದು ಎಲ್ಲ ಹೀರೋಯಿನ್ಗಳನ್ನು ಅವ್ರಿಗೆ ಅಗೌರವ ಆಗದಂಗೆ ನೋಡ್ಕೊಂಡು, ಅವ್ರಿಗೆ ಸುಲಭವಾಗಿ ಕಂಫರ್ಟಬಲ್ ಏರಿಯಾ ಕೊಟ್ಟು ಅವ್ರು ಖುಷಿ ಆಗ್ಬಿಡ್ತಾರೆ ಸರ್. ಅದೇ ಬೇಕಾಗಿರೋದು. ಆಮೇಲೆ ಕಮೆಂಟ್ ಮಾಡಿ ಅಂತಂದಾಗ ಅವ್ರ ಮನಸ್ಸಲ್ಲಿ ನಾವು ಒಂದು ಪ್ಲೀಸಿಂಗ್ನಲ್ಲಿ ಹೀಗೆ ಅಂತ ಹೇಳ್ಕೊಡೋ ರೀತಿನಲ್ಲೂ ಕೂಡ ಅವ್ರು ಇಷ್ಟಪಟ್ಬಿಡ್ತಾರೆ. ಹಾಗಾಗಿ ನನಗೆ ಶೂಟಿಂಗ್ ನೀಟಾಗಿ ನಡ್ಕೊಂಡು ಹೋಗ್ಬೇಕು, ಕಿರಿಕಿರಿ ಇಲ್ದಂಗೆ. ಎಷ್ಟು ಬಟ್ಟೆ ಬಂದುಬಿಡ್ಬೇಕಮ್ಮ 9 ಗಂಟೆ ವಿತ್ ಮೇಕಪ್ ಸಮೇತ ಬಂದುಬಿಡ್ತಾರೆ. ಇಲ್ದಾರೆ ಅವ್ರ ಪಾಡಿಗೆ ಅವ್ರು ನಿಧಾನಕ್ಕೆ ಮೇಕಪ್ ಮಾಡಿಕೊಂಡು ಹೇರ್ ಡ್ರೆಸ್ ಆಗ್ತಾ ಇದೆ ಅದಿದೆ ಅಂದ್ಕೊಂಡು ಅವ್ರು ಇಷ್ಟ ಬಂದಂಗೆ ಬರ್ತಾ ಇರ್ತಾರೆ. ನಾವು ಸ್ವಲ್ಪ ಹಿಡಿದ್ಬಿಟ್ಟ ಅಂತಂದರೆ ಅವನು ಊಟ ತಿಂಡಿಲಾಗಲಿ ಅದರಲ್ಲಾಗಲಿ ಮ್ಯಾನೇಜರ್ ನಾವು ಇಟ್ಕೊಳ್ತಾ ಇದ್ದೆ. ಕರೆಕ್ಟಾಗಿ ಅವ್ರಿಗೆ ಏನು ಬೇಕು ನೋಡ್ಕೊಂಡು ಟೈಮ್ ಸರಿಯಾಗಿ ಕೊಟ್ಟರು ಮಾಡು ಸರ್. ನಾವು ಯಾವ ರೀತಿ ಕಂಫರ್ಟಬಲ್ ಝೋನಲ್ಲಿ ಇರ್ತೀವೋ ಆ ಥರ ಅವ್ರು ಅಷ್ಟೇ ಚೆನ್ನಾಗಿ ನಮಗಿರ್ತಾರೆ ಸರ್. ನಾನು ದೊಡ್ಡ ಡೈರೆಕ್ಟ್ರು ಹೂ ಸೆಟ್ಟಲ್ಲಿ ಕೂಗಾಡೋದ್ರಿಂದ ಪ್ರಯೋಜನ ಇಲ್ಲ. ಯಾವನು ಇವನು ಹುಚ್ಚ ಹಂಗೆ ಅಂತ ಅವ್ರ ಮನ್ಸಲ್ಲಿ ಅನ್ಕೋತಾರೆ. ಹೌದು, ಎದುರುಗಡೆ ಹೇಳ್ದಿದ್ರು ಮನ್ಸಲ್ಲಿ ಯಾವನು ಹುಚ್ಚನ ಮಗ ಡೈರೆಕ್ಟ್ರಿಗೆ ಯಾಕಪ್ಪ ನಾನು ಡೇಟ್ ಕೊಟ್ಟೆ ಅನ್ನೋ ಥರ ಫಸ್ಟಿಗೆ ನೋಡಿದ ವಿಡಿಯೋನು ಇವತ್ತಿಗೂ ನನಗೆ ತಲೆ ಕೆರ್ಕೋಬೇಕು ಹಂಗಾಗುತ್ತೆ ಸರ್. ಅಷ್ಟೇ ಸರ್. ನಾನು ಒಂದು ಹೇಳ್ತೀನಿ, ಹೆಣ್ಣುಮಕ್ಳು ಅಂತಲ್ಲ, ಹೀರೋಗಳಾಗಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಾಗಲಿ ಸರ್, ಪರದೆ ಮೇಲೆ ಕಾಣಿಸ್ಕೊಳ್ಳೋದೇ ಅವರು, ನಾವಲ್ಲ. ಹೌದು, ಅವ್ರನ್ನ ನಾವು ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಪರದೆ ಮೇಲೆ ಅವ್ರು ಅಷ್ಟೇ ಚೆನ್ನಾಗಿ ಸರ್. ಅದು ನಮಗೆ ಬೇಕು. ನಾನು ಡೈರೆಕ್ಟ್ರು ಅಂತ ಆಗ್ಬಿಟ್ಟು ಬರ್ರಿ ನಾನು ಹೇಳಿದ್ರೆ ಮಾಡಿರಿ ಸರ್, ಅದೆಲ್ಲ ಮಾತಾಡ್ಬಾರ್ದು. ಪ್ಲೀಸಿಂಗ್ನಲ್ಲಿ ನೀವು ಹೋಗ್ಬಿಡಿ, ಅವ್ರು ಎಷ್ಟು ಬೇಕಾದ್ರೆ ಕಂಫರ್ಟಬಲಾಗಿ ಬರ್ತಾರೆ, ಅಷ್ಟೇ ಚೆನ್ನಾಗಿ ಇನ್ ಟೈಮಲ್ಲಿ ಬರ್ತಾರೆ. ವಿಷ್ಣು 9 ಗಂಟೆ ಬರ್ತಾರೆ ಸರ್ ಅಂತ. ಅಂಬರೀಷ್ ಅವ್ರು ಬಂದ್ಬಿಡೋನು ಸರ್, ಅಷ್ಟೇ ಅವ್ರು ನೇಸ್ ಮಾಡ್ತಾಯಿದ್ದೆ. ಅಂಬರೀಷ್ ನೀ ಎಲ್ಲ ಪಿಕ್ಚರ್ಗಳು ಕೇಳಿದ್ದೀನಿ, 12 ಗಂಟೆ ನೀವು ಬಂದ ತಕ್ಷಣ ಬ್ರೇಕ್ ಆಗುತ್ತೆ ಜೊತೆ. ನಾವು ಹಾಕ್ಬೇಡ ಒಂದು ಸಿನಿಮಾ ಬರ್ತಾ ಇದ್ದೀನಿ. ಆಮೇಲೆ ಅವ್ರಿಗೆ ಹುಚ್ಚು ಎಲ್ಲರ ಹತ್ರ ಊಟ ತರಿಸೋಕೆ ಇದು ಜಾಸ್ತಿ ಅಂಬರೀಷು. ನಿಮ್ಮನೇದು ಇವತ್ತು ಊಟ ಮಾಡ್ಲಿಕ್ಕೆ ಇವ್ರು ಸರಿಯಾಗಿ ಟೈಮ್ ಬರಲ್ಲ. ಲಂಚ್ ಟೈಮಿಗೆ ಕರೆಕ್ಟಾಗಿ ಬರ್ತಾರೆ, ಬ್ರೇಕ್, ಊಟ ಆದ್ಮೇಲೆ ರೆಸ್ಟು. ಆಮೇಲೆ ಬಾಬು ತುಂಬ ಅನುಭವಿಸಿದ್ದಾರೆ. ನಾನಂದೆ ಆ ಥರ ಎಲ್ಲ ಮಾಡಿದ್ರೆ ಆಗಲ್ಲ ಅಂಬರೀಷ್, ಸ್ವಲ್ಪ ಟೈಮ್, ಒಂದು ಅರ್ಧ ಗಂಟೆ ಆ ಕಡೆ ಈ ಕಡೆ. ಯಾಕೆಂದ್ರೆ ನಾನು ನಿನ್ನ ಕೂರ್ಸಲ್ಲ, ವೇಸ್ಟ್ ಮಾಡಲ್ಲ, ಯಾವುದೂ ಮಾಡಲ್ಲ. ನಾನು ಕರೆದ ಮೇಲೆ ಕರೆಕ್ಟ್ ಶೆಡ್ಯೂಲ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನನಗೆ ಗೊತ್ತಿದೆ ನೀನು ನೋಡ್ತಾ ಇದೆಯಲ್ಲ. ಆ ಥರ ಒಪ್ಪಿಸ್ಕೊಂಡ್ಬಿಟ್ರೆ ನಾವು ಯಾವ ಕಲಾವಿದ ಆಗಲಿ ನಿಮಗೆ ಸಹಕರಿಸ್ತಾ ಹೋಗ್ಬಿಡ್ತಾರೆ ಸರ್. ನಮಗೆ ಅದು ಬೇಕು ಸೆಟ್ಟಲ್ಲಿ. ತಡ ಅಂತ ಏನೋ ಮಾಡ್ಕೊಂಬಿಟ್ರೆ ನಾವು ಗಿಜಿ ಆಗಿಬಿಡುತ್ತೆ. ಡೇಟ್ ಇಲ್ಲ ಅಂದ್ಬಿಡ್ತಾರೆ, ಇಲ್ಲ ನಾವು ಹೋಗಬೇಕು ಅಂತಾರೆ, ಏನೇನೋ ಮಾಡ್ತಾರೆ, ನಮಗೆ ತೊಂದರೆ ಕೊಟ್ಬಿಡ್ತಾರೆ.
ಸ್ಮಾರಕದ ಬಗ್ಗೆ ಯಾವುದು ಈಗ ನಡೀತಿರುವ ಸರ್? ವಿಷ್ಣುವರ್ಧನ್ ಒಬ್ಬ ದುರಂತ ನಾಯಕ ಸರ್. ಬದುಕಿದ್ದಾಗಲೂ ಸರಿ, ಆತ ಸತ್ತ ಮೇಲೂ ಸಹ ಒಂಥರ ದುರಂತ ನಾಯಕ ಅಂತಲೇ ನಾನು ಹೇಳ್ಬೋದು. ಭಾಳ ನೋವಿದೆ ಸರ್, ಸಿಕ್ಕಾಬಟ್ಟೆ ನೋವಿದೆ. ಯಾಕಂದ್ರೆ ವಿಷ್ಣು ನಿಮಗೆ ತುಂಬಾ ಅಂದ್ರೆ ತುಂಬಾ ಗೊತ್ತು, ಯಾರಿಗೂ ಆತ್ಮೀಯ, ಭಾಳ ಆತ್ಮೀಯ. ನನ್ನ ತಾಯಿ ಸಾವನ್ನು ಅವರು ಯಾವ ರೀತಿ ನನಗೆ ಹೇಳಿದ್ರು ಅನ್ನೋದೇ ಇವತ್ತು ನೆನೆಸ್ಕೊಂಡು ನನ್ನ ಕಣ್ಮುಂದೆ ಇದೆ. ಸಿಂಹಜೋಡಿ ಶೂಟಿಂಗ್ನಲ್ಲಿ 1980. ಲೈಟ್ ಆಫ್ ಮಾಡಿಲ್ಲ. ನಾನು ಯಾಕೆ ವಿಷ್ಣು? ಇಲ್ಲಪ್ಪ ಸ್ವಲ್ಪ ನಿಲ್ಸಿ, ಶೂಟಿಂಗ್ ಸ್ಟಾಪ್ ಮಾಡು. ಯಾಕೆ? ಇಲ್ಲ ನಿಲ್ಲಿಸಿ ಬನ್ನಿ, ಬಾ ಇಲ್ಲಿ ನಾ ಹೇಳ್ತೀನಿ, ಒಂದು ನಿಮಿಷ ಬಾಜು. ಅಲ್ಲಿ ಪಕ್ಕದಲ್ಲಿ ರೂಮ್ ಹೋದು, ಅಲ್ಸೂರಲ್ಲಿ ಒಂದು ಮನೆ ಶೂಟಿಂಗ್ ನೋಡಿ. ಯಾಕೆ ವಿಷ್ಣು ಏನಾಯಿತು? ಯಾಕೆ ಶೂಟಿಂಗ್ ಬೇಡ ಅಂತೀರ ನಿಲ್ಸ್ರಿ? ಇಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೊ. ಅಯ್ಯೇ ತಪ್ಕೊಂಡು ಹೊಡ್ತಾರೆ. ಅವ್ರ ಕಣ್ಣಲ್ಲಿ ನೀರು. ಯಾಕೆ ವಿಷ್ಣು ಹೇಳ್ತಾ ಇದ್ದೀರಾ? ಸ್ವಲ್ಪ ಅದನ್ನು ಮಾಡು, ನಿಮ್ಮ ತಾಯಿಯವ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮ ತಾಯಿ ಯಪ್ಪ, ಅದನ್ನು ಆ ಸುದ್ದಿ ಹೇಳಲಿಕ್ಕೆ, ಆ ಸುದ್ದಿ ಹೇಳೋಕ್ಕೆ ಶೂಟಿಂಗ್ ನಿಲ್ಲಿಸಿ ನಾನು ಸಪ್ರೇಟಾಗಿ ಕರ್ಕೊಂಡೋಗಿ ಅವ್ರ ಕಣ್ಣಲ್ಲಿ ತೀರ್ಕೊಂಡು ತಪ್ಪಿಕೊಂಡು ಸಮಾಧಾನ ಮಾಡ್ಕೊ, ದಯವಿಟ್ಟು ನಿಮ್ಮ ತಾಯಿ ತೀರೋಗಿದ್ದಾರಂತೆ, ನಿಮ್ಮ ಅಣ್ಣವ್ರು ಫೋನ್ ಮಾಡಿದ್ದಾರೆ ಆಫೀಸ್ಗೆ, ನೀವು ಹೊರಡಿ ಅಂದರೆ ಶೂಟಿಂಗ್ ಕಳಿಸಿ. ಸರ್, ಆ ವಿಷ್ಣು ನಾನು ಮರೆಯೋಕ್ಕಾಗಲ್ಲ ಸರ್. ಅವ್ರನ್ನ ಇಂಡಿಪೆಂಡೆಂಟಾಗಿ ನಾನು ಡೈರೆಕ್ಟ್ ಮಾಡೋಕ್ಕೆ ಆ ಥರ ಕಾರಣ. 100 ವರ್ಷ 100 ವರ್ಷ ಫಸ್ಟ್ ಅವ್ರನ್ನ ಇಂಡಿಪೆಂಡೆಂಟಾಗಿ ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಅವರಿಂದ ನಾನು ಹೆಸರು ನಾನು ಗಳಿಸ್ಕೊಳ್ಳುವಂತ ಆಯ್ತು. ಎಷ್ಟು ಸಿನಿಮಾಗಳು ಮಾಡಿದ್ವಿ ಅವ್ರ ಜೊತೆ. ಮೈಸೂರಲ್ಲೊಂದು ಗೋಕಾಕ್ ಟೈಮಲ್ಲಿ ಗಲಾಟೆ ಆಗೋಯ್ತು ಸರ್. ಸ್ಟಿಲ್ ನಾನು ಕರ್ಕೊಂಡೋಗಿದ್ದ ಡ್ರೈವರ್ ಇವತ್ತು ಇದ್ದಾನೆ, ಗಾಡಿ ಓಡಿಸ್ತಾ ಇದ್ದಾನೆ. ನನ್ನ ಬೆಂಗಳೂರಿಂದ ಮೈಸೂರು ಕರ್ಕೊಂಡು ಹೋದ. ಅವನು ಎದುರುಗಡೆ ಎಲ್ಲ ಏನೇನೋ ಆಗೋಯ್ತು ನನಗೆ. ಕಣ್ಣೆದುರಿಗಿದ್ದಾನೆ. ಅವನು ಬೇಡ, ಹೋಗ್ತಾರೆ ನೀನು ಅಂದ್ಬಿಟ್ರೆ ಅವನು ಡ್ರೈವರ್ಗೆ. ಈಗಲೂ ಇದ್ದಾನೆ ಅಶೋಕ್. ಅವ್ನು ಸರ್ ಏನು ಸಾರಿ ಅಂತಂತ ಹೇಳಿ ಸಾರು ಇಬ್ಬರು ಈ ಕಡೆ ಹೋಗ್ಬಿಟ್ಟು ಎಳೆದ್ಬಿಟ್ರು ಸರ್. ಗೋಕಾಕ್ ಚಳುವಳಿನಲ್ಲಿ MP ಶಂಕರ್ ಕೂತಿದ್ದಾರೆ, ಇನ್ನೊಬ್ರು ಅಲ್ಲಿ ಸ್ಟ್ರೈಕ್ ಕೂತಿದ್ದಾರೆ. ಬಿಡ್ರ ಜೋಸಫ್, ಬೇಡ ಯಾರು. ಇನ್ನೊಂದು ಯಾವುದೋ ಗುಂಪು ಬಂದು ಬಡ ಅಂತ ಹಂಗೆ ನನ್ನನ್ನು ಎತ್ಕೊಂಡು ಹೋಗ್ತಾವ್ರೆ. ಯಾರು ಬಂದರು, ಯಾರು ಹೇಳ್ದಾಳು ಗೊತ್ತಿಲ್ಲ ಸರ್. ತೊಗೊಂಡೋಗಿ ಒಂದು ವ್ಯಾನಲ್ಲಿ ಎಸೆದ್ಬಿಟ್ರು. ರಪ್ ಅಂತ ಬಿದ್ದ ತಕ್ಷಣ ಕಿಟಕಿ ಕೈ ಇಟ್ಟೆ, ಬಡಾರ ಅಂತ ಒಂದು ಮಚ್ಚಿ ಬಿತ್ತು, ಡಬ್ ಅಂತ ಹೇಳ್ಕೊಂಡ್ಬಿಟ್ಟು. ಹೋಗುತ್ತೆ ವ್ಯಾನ್, ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಕಿಡ್ನಾಪು. ದೇ ಟೇಕ್ ಮೀ ಟು ದ ಹೈವೇ ಹೋಟೆಲ್ ಮೈಸೂರು. ಅಲ್ಲೋದ್ರಿ ನೀವು ನಡೀರಿ ಲಿಪ್ಪಡಲ್ಲಿ ಹೋಗಿ ನೋಡಿದ್ರೆ ವಿಷ್ಣುವರ್ಧನ್ ರೂಮ್ ಅದು. ಅವರ ಅಭಿಮಾನಿಗಳು, ಅವರು ಮೈಸೂರಲ್ಲಿ ಒಬ್ಬ ಇದ್ದ ಬೋಟಿ ಸೀನಾ ಅಂತ, ಅವ್ನ ಹೆಸರು ಇವತ್ಕೊಂಬರಿಯಲ್ಲ, ನನ್ನ ಪ್ರಾಣ ಕಾಪಾಡ್ದು ಸರ್. ಓಕೆ, ಅವರು ಸರ್ ಕಾಪಾಡ ವಿಷ್ಣುವರ್ಧನ್. ಆವಾಗ ಒಂದ್ಸರಿ ತಪ್ಪಿಕೊಂಡು ಹತ್ಬಿಟ್ರು. ನಿಮ್ಗೆ ಏನಾರು ಆಗ್ಬಿಟ್ಟಿದ್ರೆ ಏನು ಅಂತೆಲ್ಲ. ಆವಾಗ ಆ ಇನ್ಸಿಡೆಂಟ್ 2, ಒಂದು ನಮ್ಮ ತಾಯಿ ತೀರ್ಕೊಂಡಾಗ ಒಂದು, ಆಮೇಲೆ ಈಗ ನಾನು ಏನೋ ಒಂದು ಆಗ್ಬಿಡ್ತಿತ್ತು, 2 ಕೈ ಹೋಗ್ಬಿಟ್ಟಿರೋದು. ಆವಾಗ ಆತ ಫೀಲ್ ಮಾಡಿದ್ದು ಸಂದರ್ಭಗಳೆಲ್ಲ ಮರೆಯೋಕ್ಕಾಗಲ್ಲ. ಜೊತೆಲಿ ಹಿಂಗೆ ಸರ್ ಜಾಲಿ ಆಗಿರ್ತೀವಿ. ನಾ ಡೈರೆಕ್ಟ್ರು ಅವರು ಹೀರೋ ಅನ್ನೋ ಥರನೇ ಇರ್ತಿರ್ಲಿಲ್ಲ ನಮ್ಮ ಶೂಟಿಂಗ್ಗಳಲ್ಲಿ. ಫ್ರೆಂಡ್ಸು ಅಷ್ಟು ನಗನಗುತ್ತಾ ಜಾಲಿ ಮಾಡ್ತಾರೆ, ನಗನಗುತ್ತಾನೆ ಶೂಟಿಂಗ್ ನಡೆದು. ಆ ಥರ ಸರ್ ಈ ಸಾಹಸ ಸಿಂಹ ಎಲ್ಲ ನಾನ್ ಸ್ಟಾಪ್ ಶೂಟ್ ಮಾಡಿದ್ವಿ, ಸ್ಟಾರ್ಟ್ ಟು ಫಿನಿಶ್ ಮಾಡಿದ್ವಿ. ಬೆಂಗಳೂರಲ್ಲಿ ಪ್ಯಾಕಪ್ ಮಾಡಿ ಫಸ್ಟ್ ಮೆಜೆಸ್ಟಿಕ್ ಶೂಟ್ ಮಾಡಿದ್ದು ನಾವೇನೆ. ಫಸ್ಟ್ ಬಸ್ ಸ್ಟ್ಯಾಂಡು ಅಲ್ಲಿ ನಾವೇ ಫಸ್ಟ್ ಶೂಟ್ ಮಾಡಿದ್ದು. ಇಲ್ಲಿ ಶೂಟಿಂಗ್ ಮುಗಿಸಿ ರಾತ್ರಿ ಬಸ್ನ ಹೊರಡಿಸಿ ನಾವು ಬೆಳಗ್ಗೆ ಫ್ಲೈಟಲ್ಲಿ ಹೋಗಿ ಆರೆಮಿಲ್ ಕಾಲಲ್ಲಿ ಶೂಟ್ ಮಾಡಿ, ಅಲ್ಲೆಲ್ಲ ಬೀಚ್ಗಳು ಅಲ್ಲಿ ಎಲ್ಲ ಶೂಟ್ ಮಾಡಿ ಎಲ್ಲ ಮಾಡಿ ಸಿನಿಮಾ ಮುಗಿಸಿದ್ದೀವಿ. ಎಷ್ಟು ಕೋಆಪ್ರೇಟ್ ಮಾಡಿದ್ದಾರೆ ಅಂತಂದರೆ ಮರೆಯೋಕ್ಕಾಗಲ್ಲ. ಈಗ KGF ಅಂತಾರೆ, ನಾವು ಅವತ್ತೇ ಆ KGF ಶಾಫ್ಟ್ ಇದೆ ಅಲ್ಲ, ಎಷ್ಟೋ 1000 ಅಡಿ ಕೆಳಗಡೆ ಹೋಗಿದ್ವಿ ಶೂಟಿಂಗ್ ಮಾಡೋಕ್ಕೆ. ಸಾಹಸ ಸಿನಿಮಾ ಅಲ್ಲೇ ಕೋಲಾರ ಸರ್. ಹೋಗ್ತೀವಿ ಅಷ್ಟು ಇಳಿದ ಮೇಲೆ ಮತ್ತೆ ಸುರಂಗ ಹೋದ್ರೆ ಅಲ್ಲೊಂದು ಎಂಡು ಇಲ್ಲಿ ಮಾಡಬೇಡ, ಚೆನ್ನಾಗಿದೆ, ಯಾಕೆಂದ್ರೆ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಆಚೆ ಹೋದಕ್ಕೆ ಚೆನ್ನಾಗಿದೆ. ಅಲ್ಲೋದ್ರೆ ಗಾಳಿ ಇಲ್ಲ ಸರ್ ಅಲ್ಲಿ. ಇಲ್ಲಿ ಪೈಪಲ್ಲಿ ಆಕ್ಸಿಜನ್ ಬೇಕು. ನಾವಿಲ್ಲೆಲ್ಲ ಗಾಳಿ ತಗೊಳ್ತಾ ಇದ್ವಿ. ಆ ಕ್ಯಾಮ್ರಾಮನ್ ತೊಗೊಂಡೋದ್ರೆ ಆ ಲೆನ್ಸೇ ಫಂಗಸ್ ಆಗೋಯ್ತು ಹಂಗೇನೆ ಸ್ವಲ್ಪ ಹೊತ್ತಿಗೋಸ್ಕರ. ಆಮೇಲೆ ನಾವು ಆಕ್ಸಿಜನ್ ಇಲ್ಲದೆ ಇದ್ದಾಗ ಏನಾಗ್ಬೋದು ಅಂತ ನಾನು ಅವತ್ತೇ ಅನುಭವಿಸಿದ್ದು, ವಿಷ್ಣು ಅವತ್ತೇ ಅನುಭವಿಸಿದ್ದು. ಹೋಗಿ ನಿಂತ್ಕೊಂಡಿದ್ವಿ ಸರ್, ಆಕ್ಸಿಜನ್ ಮುಗಿತಾ ಇದ್ದಾಗ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಓಡು ಜೋನವ್ರು ಓಡ್ ಬಂದು ಆಕ್ಸಿಜನ್ನು ಇದ್ರದೆ ಅಂತ ಹೇಳ್ಕೊಂಡು ಅಲ್ಲೇ ಶಾರ್ಟ್ ತೆಗೆದ್ವಿ ಸರ್. ಆ ಥರ ಪ್ರಾಣಕ್ಕೂ ಹೆದರದೇನೆ ಆತ ಕೆಲಸ ಮಾಡಿ ವಿಷ್ಣು ಸೂಪರ್ ವರ್ಕರ್. ಮಾತ್ರ ರಾತ್ರಿ ಹಗಲು ಕೆಲಸ ಮಾಡಿ ಗೆದ್ದಿರೋಂಥ ಸಿನಿಮಾ ಸರ್. ಅದು ಮರೆಯೋಕ್ಕಾಗಲ್ಲ ಸರ್, ಯಾವತ್ತಿಗೂ ಮರೆಯೋಕ್ಕಾಗಲ್ಲ.
ಅಲ್ಲಿಂದ ಎಸ್ಕೇಪ್ ಆಗೋದು ಕಂಠೀರವ ಸ್ಟುಡಿಯೋದಲ್ಲಿ ಒಂದು ಹಳ್ಳ ತೋಡ್ಬಿಟ್ಟು ಅದಕ್ಕೆ ಒಂದು ಕ್ಯಾಪ್ ಮಾಡಿ ಮೇಲೆ ಹಲಗಿಲೆಲ್ಲ ಮುಚ್ಚಿ ಅಲ್ಲಿಂದ ಆಚೆ ಬರೋ ಥರ ಎಲ್ಲ ತೆಗೆದಾರೆ. ತುಂಬ ಕಷ್ಟಪಟ್ಟಿದ್ದೀವಿ. ಹೀರೋಗಳು ಅಷ್ಟೇ ಕಷ್ಟಪಡ್ತಾರೆ ಪಾಪ. ಹೀರೋಗಳೇನು ಸುಮ್ಮನೆ ಮೇಕಪ್ ಮಾಡ್ಕೊಂಡು ಹ್ಯಾಪಿಯಾಗಿರ್ತಾರೆ ಅನ್ನೋಕ್ಕಾಗಲ್ಲ. ದೇ ಆರ್ ಆಲ್ಸೋ ಸಫರಿಂಗ್ ಲಾಟ್ ವಿತ್ ದಿ ಶೂಟಿಂಗ್. ತುಂಬ ಕಷ್ಟಪಟ್ಟು ಕೆಲಸ ಮಾಡಿ. ಈ ಥರ ವಿಷ್ಣು ಮತ್ತು ನನ್ನ ಸಂಬಂಧಗಳು ನನ್ನ ಲೈಫ್ ಇರೋವರೆಗೂ ನಾನಂತೂ ಮರೆಯೋಕ್ಕಾಗಲ್ಲ. ನೀವು ಕೇಳಿದ್ರಿ ಈಗ ಅವರ ಸಮಾಧಿ ಇದು, ಯಾರೋ ಗೊತ್ತಿಲ್ಲ, ಯಾವ ಹೇಳ್ತಾನೆ ಅಲ್ಲಿ ಆಲ್ರೆಡಿ ಸರ್ಕಾರ ಕೊಟ್ಟಿದೆ, ಇಲ್ಲಿ ಹಾಕಬೇಕು. ಮತ್ತು ಇಲ್ಲಿ ಯಾಕೆ ಮಾಡಿದ್ರು? ಮಾಡಿದಿ ಸರ್. ಅವ್ರ ಅಂತ್ಯ ಸಂಸ್ಕಾರ ಮಾಡಿದ ಜಾಗ, ಅಲ್ಲಿ ಒಂದು ನೆನಪು. ವಿಷ್ಣುವರ್ಧನ್ ಅಭಿಮಾನಿಗಳೆಲ್ಲರೂ ಇಲ್ಲಿ ಇಷ್ಟಪಡ್ತಾರೆ. ಆಮೇಲೆ ಬೆಂಗಳೂರಲ್ಲಿ ಈಗಲೂ ಸಹ ಅದು ಹೋರಾಟ ನಡೀತಾ ಇದೆ. ಈಗೆಲ್ಲ ಜೈಮಾಲಾ ಇವರೆಲ್ಲ ಸೇರ್ಕೊಂಡು ಕೇಳ್ತಾ ಇದ್ದಾರೆ, ಇಲ್ಲ ಆ ಜಾಗದಲ್ಲಿ ಮಾಡಿಕೊಡಿ, ವಿಷ್ಣುವರ್ಧನ್ ಜಾಗ ಮಾಡಿಕೊಡಿ. ಸರ್ ಸತ್ತ ಮೇಲೂ ಆ ಥರನ ಅವನಿಗೆ, ವಿಷ್ಣುಗೆ ಒಂದು ನೆಮ್ಮದಿ ಇಲ್ಲದ ಒಂದು ಜಾಗ, ಒಂದು ನೆಲೆ, ಅವನಿಗೆ ಅಂತ ಒಂದು ಸಮಾಧಿ ಮಾಡೋಕ್ಕೆ ಜಾಗ, ಎಷ್ಟು ನೋವಾಗುತ್ತೆ ಅಂತಂದರೆ. ಕಂಠೀರವದಲ್ಲಿ ಇದು ಮಾಡಿದ್ರಂತಲ್ಲ ಜಾಗ? ಇಲ್ಲ, ಆಗಿಲ್ಲ, ಅಲ್ಲಿ ಆಗಿಲ್ಲ. ಇವರು ಒಪ್ಪಿಲ್ಲ ಅಂತ ಕಾಣುತ್ತೆ. ಯಾರು? ಭಾರತೀಯವರು ಒಪ್ಪಿಲ್ಲ ಅಂತ ಕಾಣುತ್ತೆ. ಮನೆಯವರು ಸುಮ್ಮನೆ ಯಾಕೆ ಸುಮ್ಮನೆ? ಅದು ಸ್ಟುಡಿಯೋ ಅಲ್ವಾ? ಸ್ಟುಡಿಯೋ. ಬೇರೆಯವರೆಲ್ಲ ಅಲ್ಲಿ ಇದಾರಲ್ಲ ಸರ್. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇಷ್ಟೆಲ್ಲ ಆಗಿ ಅನುಭವಿಸಿದ ಮೇಲೆ ಮತ್ತೆ ಅಲ್ಲೋಗಿ ಮತ್ತೆ ಗಲಾಟೆಗಳು ಆಗ್ತಕ್ಕೆ, ಅಭಿಮಾನಿಗಳು ಗಲಾಟೆಗಿರ್ಬೋದು. ಸುಮ್ಮನೆ ದ್ವಂದ್ವ ಬೇಡ ಅನ್ನೋ ರೀತಿಲಿ ಮಾಡಿರಬೇಕು. ಅದು ದೂರ ಇರೋದೇ ಒಳ್ಳೆಯದು ಹಬ್ಬ. ಬಟ್ ಇವತ್ತಿಗೂ ನೀವೆಲ್ಲೇ ನೋಡಿ ಎಷ್ಟು ವಿಷ್ಣುವರ್ಧನ ಸ್ಟ್ಯಾಚ್ಯೂ ಇರೋದು. ವಿಷ್ಣುವರ್ಧನ್ ಯಾವ ಇದರಲ್ಲಿ ನೋಡಿ, ನಾ ಬರ್ತಾ ದಾರಿಯಲ್ಲಿ ನೋಡಿದೆ ವಿಷ್ಣುವರ್ಧನ್ ಸರ್ಕಲ್ ಅಂತಿದೆ, ಅಲ್ಲಿ ಇದರಲ್ಲಿ ಎಲ್ಲ ಕಡೆ ಹಾಕಿದ್ದಾರೆ. ಅವ್ನಿಗೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಇದ್ದಾರೆ, ಮಾಡ್ತಾ ಇದ್ದಾರೆ. ಎಲ್ಲ ಸೇರಿ ಈಗ ಒಬ್ಬ ಅಭಿಮಾನಿ ನನಗೆ ಗೊತ್ತಿರೋನೆ, ನಾನು 5 ಲಕ್ಷ ಕೊಡ್ತೀನಿ ಜಾಗ ಪರ್ಚೇಸ್ ಮಾಡಿ ಅಲ್ಲಿ. ಈಗ ಗೌರ್ಮೆಂಟ್ ಸರ್ 10 ಕುಂಟೆ ಕೊಡಿ ಸಾಕು, 10 ಕುಂಟೆ ಜಾಗ ಕೊಡಿ, ಅದರಲ್ಲಿ ನಾವು ಒಂದು ಸ್ಮಾರಕ ಮಾಡ್ತೀವಿ ಅನ್ನೋ ಹೊತ್ತಿಗೆ ಮಾಡ್ತಾರೆ. ಕೊಟ್ಬಿಡ್ಬೇಕು, ಕೊಟ್ಟರೆ ಚೆನ್ನಾಗಿರುತ್ತೆ. ನಮ್ಮ ಇಲ್ಲ, ಅರಣ್ಯ ಭೂಮಿಯಿಂದ ಸರ್ಕಾರ ಮಾಡಿದರೆ ಸರ್ಕಾರನೇ ಕೊಡಬೇಕು ಸರ್. ಹೌದು, ಸರ್ಕಾರ ಕೊಡಬೇಕು. ಇನ್ನು ಅವರು ವಾಲನ ಅವ್ರ ಕೈಯಿಂದ ಹೋಯ್ತು, ಈಗ ಸರ್ಕಾರಕ್ಕೆ ಬಂದಿದೆ, ಅರಣ್ಯ ಭೂಮಿ ಅಂತ ಆಗಿದೆ. ಈಗ ಸರ್ಕಾರ ಮನಸ್ಸು ಮಾಡಿದ್ರೆ ಇಲ್ಲ ಆಗುತ್ತೆ. ಅವನಿಗೆ ಭಾಳ ಒಳ್ಳೆ ಒಂದು ಸ್ಮಾರಕ ಇಲ್ಲ ಆಗುತ್ತೆ, ಭಾಳ ಅದ್ಭುತವಾಗಿ ಆಗುತ್ತೆ. ನನಗೂ ಅದಿದೆ, ಅಲ್ಲಿ ಆದರೆ ಚೆನ್ನಾಗಿರುತ್ತೆ ಅಂತ ಸರ್. ಎಲ್ಲಿ ಹೋಗಿ ನೋಡೋಕ್ಕಾಗುತ್ತೆ ಸರ್? ಹೆಗ್ಗಡದೇವನ ಕೋಟೆ ರೋಡಲ್ಲಿ ಯಾರು ಅಲ್ಲಿ ಹೋಗ್ತಾರೆ? ಅದೇ ಬೆಂಗಳೂರಿನಲ್ಲಿ ಯಾವ್ಯಾವ ಊರಿಂದನೂ ಬರ್ತಾರೆ. ಈಗ ಕಂಠೀರವಕ್ಕೆ ಬಂದು ನೋಡ್ತಾರೆ. ಎಲ್ಲ ಸಮಾಧಿಗಳಿದೆ, ಅವ್ರದ್ದಿದೆ, ಅಣ್ಣವ್ರದ್ದಿದೆ, ಪುನೀತದಿದೆ, ಇವ್ರದ್ದಿದೆ, ಬಂದು ನೋಡ್ತಾರೆ. ಒಂಥರ ಟೂರಿಸ್ಟ್ ಪ್ಲೇಸ್ ಥರ ಆಗ್ಬಿಟ್ಟಿದೆ. ಅದೇ ರೀತಿ ವಿಷ್ಣುವರ್ಧನ್ಗೆ ಇಲ್ಲಿ ಅಭಿಮಾನ ಸ್ಟುಡಿಯೋಲಿ ಕೊಟ್ಟರೆ ಅದೇ ಅಭಿಮಾನಿಗಳು ಎಲ್ಲೂ ಬರ್ತಾರೆ, ನೋಡ್ತಾರೆ, ಸಂತೋಷ. ಸರ್ ಅವೆಲ್ಲ ಸ್ಮಾರಕ ಮಾಡಬೇಕಾದ್ದು. ಕನ್ನಡ ಚಿತ್ರರಂಗದಲ್ಲಿ ಧೀಮಂತವಾಗಿ ನಟರಾಗಿ ಉಳ್ಕೊಂಡವರು ಅವರುಗಳ ಒಂದು ಸಮಾಧಿ ಮಾಡಬೇಕಾದಲ್ಲ, ಮಾಡಬೇಕು. ಏನು ಮಾಡೋದು? ನಮ್ಮ ಕೈಲಿ ಏನಿಲ್ಲ ಸರ್. ಸರ್ಕಾರ ಮನಸ್ಸು ಮಾಡಿದ್ರೆ ಆಗುತ್ತೆ. ಭಾಳ ಜನ ಕೇಳ್ತಾ ಇದ್ದಾರೆ, ಮಾಡಿದ್ರೆ ಒಳ್ಳೆಯದು ನನ್ನ ಅನಿಸಿಕೆ. ನಾವು ಹೋಗಿ ಜಾಗದಲ್ಲಿ ಒಂದು ನಮಸ್ಕಾರ ಮಾಡ್ಬೋದು. ಪಾಪ ನಮ್ಮನ್ನು ಒಬ್ಬ ನಿರ್ದೇಶಕನಾಗಿ ಮುಂದೆ ತಂದ ಮನುಷ್ಯ ಆತನ ನಾವು ಯಾವತ್ತಿಗೂ ವಿಷ್ಣುವರ್ಧನ ಮರೆಯೋಕ್ಕೆ ಸಾಧ್ಯ ಇಲ್ಲ ನಮ್ಮ ಮನಸ್ಸಲ್ಲಿ. ಮತ್ತು ಇನ್ನೇನು ಸರ್ ಮಾಡತ್ತು? ಇನ್ನೇನಿಲ್ಲ ಸರ್. ಈಗ ನೀವು ಕಾಂಟ್ರವರ್ಸಿ ಅಂತೇಳಿ ಏನಾದರೂ ಬಂತ ನನ್ನ ನಂತರ ಮಾತಾಡಿದ್ದೀವಿ? ಇಲ್ಲಪ್ಪ, ಸದ್ಯ ಕಾಂಟ್ರವರ್ಸಿ ಬರಲಿಲ್ಲ. ಯಾವುದೋ ಮೀಟು ಅಂತ ತೆಗೆದ್ರಿ, ಯಾಕೆ ಸುಮ್ಮನೆ ಮೀಟ್ಕೋಬೇಕು? ಮೀಟು ಇಲ್ಲ ಎಂಥದ್ದಿಲ್ಲ ಸರ್. 67 ನನ್ನ ಚಿತ್ರರಂಗ ಪ್ರವೇಶ ಸರ್. 67 MGR ಜಯಲಲಿತಾ ಹೀರೋಯಿನ್ನು, ವೆಣ್ಣಿರಾಡೆ ನಿರ್ಮಲಾ ಅಂತ ಅವಳದು ಡ್ಯಾನ್ಸು, ನಮ್ಮ BR ಪಂತರು ಡೈರೆಕ್ಟ್ರು. ಯಾವ ಫಿಲ್ಮ್? ರಹಸ್ಯ ಪೊಲೀಸ್ 115 ಅಂತ ತಮಿಳು. ಆ ಪಿಕ್ಚರ್ಲೇ ನಾನು ಬಣ್ಣ ಹಾಕಿ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ದೆ. ಅದಾದಮೇಲೆ ಭಾಳಷ್ಟು ಸಣ್ಣ ಸಣ್ಣ ಪಾತ್ರಗಳು ಮಾಡ್ಕೊಂಡಿದ್ದೆ. ಆಮೇಲೆ BR ಪಂತಲೂನೇ ಇನ್ನೊಂದು ಸಿನಿಮಾ ಮಾಡಿದರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ. ಆ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡ್ತಾ ಇದ್ದೆ. ಹಾಗೆ ಮಾಡ್ತಾ ಅಷ್ಟು ಅವಕಾಶಗಳು ಕಮ್ಮಿ, ಅಲ್ಲಿರೋಕ್ಕಾಗಲ್ಲ, ಸ್ಟುಡಿಯೋದಲ್ಲೇ ಮಲಗಿಬಿಡ್ತಾ ಇದ್ದೆ, ಮನೆಗೆ ಬರೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಹಂಗೆ ಮಾಡಿಕೊಂಡು ಮೇಕಪ್ ಡಿಪಾರ್ಟ್ಮೆಂಟ್ಗೆ ಹೋದೆ. ಮೇಕಪ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಅದು ಮಾಡುವಾಗ ಅವಾಗೆಲ್ಲ ಇವಾಗ ತಂಡ ಇಲ್ಲ, ಆವಾಗ ಈ ಟ್ರೇ ಕೊಟ್ಬಿಡೋರು ಸೆಟ್ಟಲ್ಲಿ ಹಿಂಗೆ ಏನು ಎತ್ಕೊಂಡಿರ್ಬೇಕು. ಟಚಪ್ ಅಂದ ತಕ್ಷಣ ಓಡ್ತಾ ಇದ್ವಿ. ಅದು ತೊಗೊಂಡು ಅವರು ಟಚಪ್ ಮಾಡ್ಕೊಂಡು ತಿರ್ಗಾ ಬಂದೆ ಸೈಡಲ್ಲಿ. ಆವಾಗ ದಟ್ ಡೈರೆಕ್ಟರ್ ಚೇರ್ ಈಸ್ ಅಟ್ರಾಕ್ಟೆಡ್ ಮೀ.
ತುಂಬ ಸೆಳೆದು ಬಂದವರೆಲ್ಲ ಡೈರೆಕ್ಟ್ರಿಗೆ ಅಷ್ಟು ಗೌರವ ಕೊಡೋರು, ಆ ಚೇರ್ ಗೌರವ. ನನಗೇನಪ್ಪ ಇವ್ರು ಈ ಮನುಷ್ಯನಿಗೆ ಇಷ್ಟೊಂದು ರೆಸ್ಪೆಕ್ಟ್ ಇದೆಯಲ್ಲ ಡೈರೆಕ್ಟ್ರಿಗೆ, ಇಡೀ ಇಂಡಸ್ಟ್ರಿ ಅವರಿಗೆ ಗೌರವ ಕೊಡ್ತಾರೆ. ಆ ಕಾಲ ಆಗಿತ್ತು. ಆ ಜಾಗ ನಾನು ಪಡೆಯೋದು ಹೆಂಗಪ್ಪ ಕಷ್ಟ. ಅಲ್ಲಿವರೆಗೂ ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕ್ಲಾಪ್ ಹೊಡೆಯೋ ಥರ ಹೋದ್ರಪ್ಪ ಅಂತ ಮನಸ್ಸಲ್ಲಿ ಭಾವನೆ ಬಂದ ಮೇಲೆ ಅಲ್ಲಿಂದ ಕ್ಯಾಮ್ರಾ ಅಸಿಸ್ಟೆಂಟಾಗಿ ಅಲ್ಲಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ವಿಕ್ಟರ್ ಅಂತ ಒಬ್ಬರು ಇದ್ರು, ಅವರು ಮಂಡ್ಯದವರೇ, ಬಾರಪ್ಪ ಅಂತೇಳಿ ಅವರು ಅಸಿಸ್ಟೆಂಟಾಗಿ ಅಲ್ಲಿ ಮಾಡಿಕೊಂಡು ಆಮೇಲೆ ಬೆಟ್ಟದ ಭೈರವ ಅಂತ ಒಂದು ಸಿನಿಮಾ ಮಾಡ್ತಾಯಿತ್ತು. ಅಲ್ಲಿಗೆ ನನ್ನ ಕ್ಲಾಪರ್ ಬಾಯ್ ಆಗಿ ಸೇರಿಸಿದ್ರು. ಸೊ ಅಲ್ಲಿಂದ 67ಇಂದ 77ಗೆ ನನ್ನ ಫಸ್ಟ್ ಫಿಲ್ಮ್ ರಿಲೀಸ್ ಆಯಿತು. ಓಕೆ. ಐ ಟುಕ್ 10 years ಟು ಬಿಕಮ್ ಎ ಡೈರೆಕ್ಟರ್. ಈಗ ಆಗಿಲ್ವೇ, ಒಂದು ಸಿನಿಮಾ ಮಾಡಿದ್ರೆ 2 ಸಿನಿಮಾ ಮಾಡಿದ ತಕ್ಷಣ ಡೈರೆಕ್ಟರ್ ಆಗಿರ್ತಾರೆ. ನಾವು 10 ವರ್ಷ ಮೈ ಜರ್ನಿ ಟು ಬಿಕಮ್ ಎ ಡೈರೆಕ್ಟರ್ ಹಾಗೆಲ್ಲ ಮಾಡಿ ಇವತ್ತಿಗೂ ಓದಾಡ್ತಿದ್ದೀವಿ, ಕಷ್ಟಪಡ್ತಾ ಇದ್ದೀವಿ ಸರ್. ಏನೋ ಒಳ್ಳೆಯವ್ರಿಗೆ ಹೆಸರಿದೆ ಅಷ್ಟೇ. ಜೋಸೈಮನ್ ಜೋಸೈಮನ್ ಅವಕಾಶಗಳು ವಂಚಿತನಾಗಿದೆ ಅಷ್ಟೇ. ಹೀರೋಗಳು ಮನಸ್ಸು ಮಾಡಬೇಕು, ಕರಿಬೇಕು, ಬನ್ನಿ ಸರ್ ಏನೋ ಕತೆ ಇದೆ ಸರ್ ಹೇಳಿದ್ದಾರೆ, ಆ ಥರ ಉದಾರತ್ವ ಎಲ್ಲಿದೆ ಸರ್ ತಮಿಳುನಾಡು. ಈ ಸಂದರ್ಶನದ ನಂತರ ನೀವು ಹೊರಗೆ ಕಾಲಿಡ್ತೀರಲ್ಲ, ಅಲ್ಲಿಂದ ನಿಮ್ಮ ಅದೃಷ್ಟ ಕುಲಾಯಿಸುತ್ತದೆ. ಯಾಕೆ ಸರ್? ಸ್ಯಾಂಕ್ಷನ್ ಅಯ್ಯೋ 100% ನೀವು ನೋಡ್ತಾ ಇದೆ. ಒಬ್ಬರು ಸಿಗ್ತಾರೆ. ನೀವು ಯಾರು ಯೋಚನೆ ಮಾಡಿದ್ದೀರೋ ನಿಮ್ಮ ಸ್ಟೋರಿಗೆ ತಕ್ಕ ಹಾಗೆ ಒಬ್ಬ ನಾಯಕ, ಅವ್ರು ಸಿಗ್ತಾರೆ ನಿಮಗೆ. ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮತ್ತೊಮ್ಮೆ ಇಲ್ಲಿ ಬಂದು ಮಾತಾಡ್ಬೇಕು. ಮತ್ತೊಮ್ಮೆ ಐ ವಾಂಟ್ ಟು ಬ್ಲಾಸ್ಟ್ ದ ಸ್ಕ್ರೀನ್ ಅಂತಂದರೆ ಒಳ್ಳೆ ಸಿನಿಮಾ ಕೊಡಬೇಕು. ಅದಿದೆ ನನಗೆ 10ರಲ್ಲಿ 11 ಸಿನಿಮಾ ಮಾಡೋಕ್ಕೆ ಇಷ್ಟ ಇಲ್ಲ. 10ರಲ್ಲಿ 11 ಆಗೋದು ಬೇಡ. ನಂಬರ್ ಬೇಕಾಗಿಲ್ಲ ನನಗೆ. ಒಳ್ಳೆ ಸಿನಿಮಾ ಕೊಡಬೇಕು, ಜನ ಮೆಚ್ಚುಗೆ ಆಗುವಂಥ ಸಿನಿಮಾ ಕೊಡಬೇಕು. ಆಮೇಲೆ ಕಲಾವಿದರನ್ನ ನಾನು ಬಳಸ್ಕೊಳ್ಳೋ ರೀತಿನಲ್ಲಿ ಅವ್ರಿಗೆ ಇಷ್ಟ ಆಗ್ಬಿಡುತ್ತೆ. ಒಬ್ಬ ಹೀರೋ ಒಂದ್ಸರಿ ನನ್ನ ಹತ್ರ ಮಾಡಿದ್ರೆ ಕಂಟಿನ್ಯೂಸ್ ಸಿನಿಮಾ ಕೊಡ್ತಾರೆ. ಅವರೇ ಹೇಳ್ತಾರೆ ನೆಕ್ಸ್ಟ್ ಸಿನಿಮಾ ಅವ್ರು ಬರಲಿ. ಯಾವ ರೀತಿ ವಿಷ್ಣುವರ್ಧನ್ ಕೆಲಸ ನೋಡಿ ಜೋಸೈಮನ್ ಅವ್ರಿಗೆ ಈ ಸಿನಿಮಾಗೆ ಅಂತಂದರು, ಆ ರೀತಿಯಾಗಿ ಒಬ್ಬ ಕಲಾವಿದ ಸಿಕ್ಕಿಬಿಟ್ರೆ ನನಗೆ ಕಂಟಿನ್ಯೂಸ್ಲಿ ಐ ಕ್ಯಾನ್ ಡೂ ಫಿಲ್ಮ್ಸ್. ನನಗೆ ಅನಿಸುತ್ತೆ ಅನಿಸಿಕೆ, ಒಂದು ಇಂಟ್ಯೂಷನ್ ಅದು ಸಿಗ್ತದೆ ಅಂತೇಳಿ. ಸೊ ನೋಡೋಣ. ನಿಮ್ಮ ಒಂದು ಸಂದರ್ಶನದಲ್ಲಿ ಏನೇನೋ ಮಾತಾಡ್ಕೊಂಡು ಏನೇನೋ ಮಾತಾಡಿದ್ವಿ. ಬಟ್ ನಾನು ಭಯ ಪಟ್ಟಷ್ಟು ಇಲ್ಲ. ಗಣೇಶ್ ಕಾಸರಗೋಡು ಅಂತಂದ್ರೆ ಒಂಥರ ಅಷ್ಟೇ, ಎಲ್ಲಿ ಇಳಿದು ಏನೋ ಕಾಂಟ್ರವರ್ಸಿ ಮಾಡಿಬಿಡ್ತಾರೆ ಏನೋ ಅನ್ನೋಷ್ಟು ಭಯ. ಅದು ಭಾಳ ಹೆದರ್ಕೊಂಡು ಯೋಚನೆ ಮಾಡ್ಕೊಂಡೆ ಬಂದೆ. ಇಲ್ಲ ನಮ್ಮ ಇದರಲ್ಲಿ ಫೈಟ್ ಇದಲ್ಲ, ಸಿನಿಮಾ ಅಲ್ಲ, ಇನ್ನೊಂದು ಇದರ ಸಿನಿಮಾ ಅಲ್ಲ, ನಮ್ಮದು ಕಂಟೆಂಟ್ ಸಿನಿಮಾ. ಈಗ ಮಾತಾಡಿದ್ದು ಕಂಟೆಂಟ್. ಥ್ಯಾಂಕ್ ಯು ಜೋ. ಮಕ್ಕಳನ್ನು ಆಡಿಸುವಾಗೆ ನೀವು ಪ್ರೇಕ್ಷಕರನ್ನು ಜೋ ಜೋ ಲಾಲಿ ಕಂದನೆ ಆರಾಮಾಗಿ ನೋಡೋಣ ಸರ್. ವಿಲ್ ಟ್ರೈ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ನನ್ನನ್ನು ಕರೆದು ಒಂದು ಸಂದರ್ಶನದಲ್ಲಿ ಹಳೆಯ ವಿಚಾರಗಳೆಲ್ಲ ತೆಗೆದು ಮಾತಾಡಿಸಿದ್ದಕ್ಕೆ, ನನ್ನ ಹಳೆಯ ನೆನಪು ಮಾಡಿಸಿದ್ದಕ್ಕೆ ತಮಗೂ ಧನ್ಯವಾದ. ನಿಮ್ಮ ಟೀಮ್ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಕರ್ನಾಟಕದ ಜನತೆಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು.